ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ನಿಮ್ಮ ಜೀವನದಲ್ಲಿ ಬರ್ತಿರುವಂತಹ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು ಇವೆಲ್ಲದರಿಂದ ಕೂಡ ಆದಷ್ಟು ಬೇಗ ನೀವು ಹೊರಗಡೆ ಬರಬೇಕು ಅಂತಂದ್ರೆ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬಹುದು. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸಂಖ್ಯೆಗಳು ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನಂಬರ್ಸ್ಗೆ ನೀವು ಕಾಲ್ ಮಾಡಿ ಮಾಹಿತಿಯನ್ನ ಪಡೆದುಕೊಳ್ಬಹುದು. ಇನ್ನು ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳ ಬಗ್ಗೆ ನಮಗೆ ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಸಂಪೂರ್ಣವಾಗಿರುವಂತಹ ಮಾಹಿತಿ, ಮಾರ್ಗದರ್ಶನ ನೀಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ನಾವು ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಸಮಸ್ಯೆಗಳಿದ್ದಂಗೆ ಹಲವಾರು ರೀತಿ ಪರಿಹಾರಗಳು, ಕ್ಷೇತ್ರಗಳ ಭೇಟಿ ಪ್ರತಿಯೊಂದು ಕೂಡ ಮಾಡ್ಕೊಳ್ತಾ ಬಂದಿರ್ತೀವಿ ಅಂತ ಹೇಳ್ಬೋದು. ಎಲ್ಲವೂ ಆಗಿರುತ್ತೆ, ಆದರೂ ಕೂಡ ಅದಕ್ಕೆ ಪರಿಹಾರ ಸಿಕ್ಕಿರೋದಿಲ್ಲ ಅಥವಾ ಅದರಿಂದ ಹೊರಗಡೆ ಬಂದಿರೋದಿಲ್ಲ. ಅವಾಗ ಕೇಳ್ತಾರೆ ಮನೆ ದೇವ್ರಿಗೆ ಹೋಗಿ ಎಷ್ಟು ದಿನ ಆಯಿತು ಅಥವಾ ಎಷ್ಟು ವರ್ಷ ಆಯಿತು ಅಂತ. ಅದೊಂದು ಬ್ಯಾಲೆನ್ಸ್ ಇರುತ್ತೆ ಅಂತ ಹೇಳ್ಬೋದು. ಈ ಕುಲದೇವರ ಒಂದು ಆರಾಧನೆ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಹರಕೆಗಳೇನಾದರೂ ಉಳಿದಾಗ ನಮಗೆ ಸಮಸ್ಯೆಗಳು ಆಗ್ತಾ ಇರುತ್ತೆ ಅಥವಾ ಅದ್ರ ಸಿಂಪ್ಟಮ್ಸ್ ಏನೂ ಒಳ್ಳೇದಾಗ್ತಾ ಇಲ್ಲ, ಏನೂ ಯಶಸ್ಸು ಕಾಣ್ತಾ ಇಲ್ಲ, ಈ ಥರ ಆಗ್ಬಿಡುತ್ತೆ ಲೈಫ್ ಅಂತ ಹೇಳ್ಬೋದು. ಸೊ ಕುಲದೇವರ ಆರಾಧನೆ ಅನ್ನೋಂಥದ್ದು ಎಷ್ಟು ಇಂಪಾರ್ಟೆಂಟು, ವರ್ಷಕ್ಕೆ ಒಮ್ಮೆ ಆದರೂ ನಾವು ಕುಲದೇವರ ಪೂಜೆ ದರ್ಶನ ಮಾಡ್ಕೊಂಡು ಬರುವಂಥದ್ದು ಸೂಕ್ತನ, ಏನು ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇಲ್ಲಿ ನೀವೇನು ಬೇಡಬಾರ್ದು, ಏನು ಬೇಡಬಾರ್ದು, ಅದು ಈ ಕ್ಷೇತ್ರ. ಯಾಕೆಂದರೆ ಈಗ ನಿಮ್ಮ ತಂದೆ ನೀವೇನು ಬೇಡ್ತೀರಿ, ನಿಮ್ಮ ತಂದೆ ಗೊತ್ತಿದೆ ನಾನು ಯಾವ ಏಜಲ್ಲಿ ಏನೇನು ಕೊಡಬೇಕು ನನ್ನ ಮಗಳಿಗೆ ಅಂತ. ಹೌದು. ಹಾಗೆ ನಿಮ್ಮ ಕುಲದೇವರು ಈ ಸ್ಕಂದ ಪುರಾಣದ ಪ್ರಕಾರ ಭಾಳ ಹೇಳ್ತಾನೆ, ಭಾಳ ಅದ್ಭುತವಾಗಿ ಹೇಳ್ತಾನೆ. ಡೆವಲಪ್ಮೆಂಟ್ ಇಲ್ಲ ನಮಗೆ, ವಾಮಾಚಾರ, ಯಾವುದೋ ಒಂದು ಕ್ಷೇತ್ರದ ಉನ್ನತಿ ಪದವಿ ಇಲ್ಲದೆ ಇರತಕ್ಕಂಥದ್ದು, ನನ್ನ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗದೆ ಇರತಕ್ಕಂತಹದ್ದು, ಮಕ್ಕಳಲ್ಲಿ ಏಳಿಗೆ ಆಗದೆ ಇರತಕ್ಕಂತಹದ್ದು, ಪೂರ್ವಾಭಿವೃದ್ಧಿ ಆಗದೆ ಇರತಕ್ಕಂತಹದ್ದು, ಎಷ್ಟು ಮಜಲಲ್ಲಿದ್ದಾವೋ ಇದೆಲ್ಲದಕ್ಕೂ ಮೂಲ ಕುಲದೇವಿ ಅಥವಾ ಕುಲದೇವರು ಅಂತ ಮಾತಾಡಿದ್ರೆ ಅಂತಹ ಅತಿಶಕ್ತಿ ಕೊಡುವಂಥದ್ದು ಕುಲದೇವರ ಬಗ್ಗೆ. ಅದಕ್ಕೆ ನಾನು ಹೇಳ್ತಿರ್ತೇನೆ, ಕುಲದೇವರ ಮಂತ್ರವನ್ನು ಒಂದು ದಿನಕ್ಕೆ 100 ಸಲ ಪಡಿಸ್ಬೇಕಂತೆ, 100 ಸಲ ಪಡಿಸ್ಬೇಕು. ಅದಕ್ಕೆ ನಾನೇನು ಹೇಳ್ತೇನೆ ಅಂತಂದರೆ, ಮೈನ್ ಲೈಸೆನ್ಸೇ ಇದೆ ನಿಮಗೆ, ಮುಖ್ಯವಾಗಿರೋ ಲೈಸೆನ್ಸೇ ಇದೆ ನಿಮಗೆ. ಅದಕ್ಕೆ 108 ದಿನಕ್ಕೆ ಒಮ್ಮೆ 108 ದಿನಕ್ಕೆ ಒಮ್ಮೆ 108 ದಿನಕ್ಕೆ ಒಮ್ಮೆ ಅಂತಂದರೆ ವರ್ಷದಲ್ಲಿ 3 ಬಾರಿ ಹೋಗಿ ಬರ್ತೀನಿ ಅಂತಂದರೆ, ಈಗ ಯಾವ ಹೆಣ್ಣು ಮಕ್ಕಳಿಗೆ ತವ್ರ ಮನೆಗೆ ಹೋಗೋಕೆ ಇಷ್ಟ ಇರಲ್ಲ ಹೇಳಿ, ಎಲ್ಲರಿಗೂ ಇರುತ್ತೆ, ಬಿಟ್ಟ ಸಾಕೊಡ್ತೀನಿ. ಹಾಗೆ ಕುಲದೇವರು ಅಂತಂದಾಗ ಖುಷಿಯನ್ನು ಕೊಡ್ತಕ್ಕಂಥ, ಕೆಲವ್ರಿಗೆ ಈ ತವ್ರ ಮನೆ ಇಷ್ಟ ಆಗಲ್ಲ, ಅದು ಬೇರೆ, ಎರಡೂ ಇದೆ ಇಲ್ಲಿ. ಅದಕ್ಕಾಗಿ ನಾವು ಹೇಗೆ ತೆಗೆದುಕೊಳ್ಳೋಣ ಅಂತಂದರೆ, ನಾವು ಬೆಳೆದು ಬಂದ ಮನೆ ಅದು ಯಾವುದು, ಕುಲದೇವರು. ಅದಕ್ಕಾಗಿ ಮೊದಲು ಕುಲದೇವರಿಗೆ ಇಲ್ಲೊಂದು ವಿಶೇಷ ಹೇಳ್ತಾನೆ, ನೀವೇನು ಬೇಡಲೇಬಾರ್ದು ರೀ, ಹೋಗಬೇಕು. ನಿಮ್ದೇನು ತಾತ ಮುತ್ತಾತನ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ರು ಆ ಹರಕೆ ಪೂಜೆ ತೀರಿಸುವಂಥದ್ದು, ಒಂದಷ್ಟು ಪ್ರಸಾದವನ್ನು ಹಂಚಿಕೊಡುವಂಥದ್ದು. ಬಹಳ ಮುಖ್ಯವಾಗಿರುವಂಥದ್ದು ಏನು ಅಂತಂದರೆ, ಈ ಕ್ಷೇತ್ರದಲ್ಲಿ ನಿಮ್ಮ ಮನೆ ದೇವರ ಕ್ಷೇತ್ರ ಯಾವುದಿದೆಯೋ ಅಲ್ಲಿ ದೀಪದಾನವನ್ನು ಮಾಡಿ ಬರುವಂಥದ್ದು, ದೀಪದಾನವನ್ನು ಮಾಡುವಂಥದ್ದು. ಒಟ್ಟಾರೆ ಆ ದೀಪಗಳನ್ನು ಯಾವುದೋ ಒಂದು ವಿಶೇಷ ಪೂಜೆಗೆ ಬಳಸ್ತಾರೆ, ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ದೀಪವನ್ನು ಅದು ಕೂಡ ನೀವು ಹೇಗೆ ದೀಪದಾನ ಮಾಡಿದಲ್ಲಿ ಕುಳಿತುಕೊಂಡು ನೀವೇ ಅದಕ್ಕೆ ತುಪ್ಪ ಹಾಕಿ 2 ದೀಪ ಹಚ್ಚಿ ಹೂ ಸುತ್ತಿ ಅಲ್ಲಿರ್ತಕ್ಕಂಥ ಆ ದೇವಸ್ಥಾನದ ಅರ್ಚಕರ ಕೈಯಲ್ಲೇ ಅದನ್ನು ಪೂಜೆ ಮಾಡಿಸಿ, ಆ ಒಂದು ದೀಪ ಪೂಜೆ ಅಂತ ಏನು ಮಾಡುತ್ತೋ ಸವಿಸ್ತಾರವಾಗಿ ಸ್ವಲ್ಪ ಚಿಕ್ಕದಾಗಿ ಏನು ಮಾಡ್ತಾರೋ ಆ ಪೂಜೆಯನ್ನು ಮಾಡಿಸಿ ದೀಪಗಳನ್ನು 2 ತಟ್ಟೆಯಲ್ಲಿ ಇಟ್ಟುಬಿಟ್ಟು ಅಮ್ಮನವರಿಗೋ ಅಥವಾ ನಿಮ್ಮ ಯಾವುದೋ ನಿಮಗೆ ಸಂಬಂಧಪಟ್ಟ ಭಗವಂತನೋ ಆರತಿಯನ್ನು ಮಾಡಿ ಅವ್ರ ಕೈ ಕೊಡುವಂಥದ್ದು. ದಾನ ಅಂತಂದರೆ ಒಬ್ಬರ ಕೈ ಕೊಡಬೇಕು, ನೀವು ಅಲ್ಲಿ ಇಟ್ಟು ಬರೋದಲ್ಲ. ಇಟ್ಟು ಬರೋದು ನೀವು ದೀಪ ಪೂಜೆ ಅಲ್ಲೆಲ್ಲ ಇಡ್ತೀರಲ್ಲ, ಯಾವುದೋ ತೆಂಗಿನಕಾಯಿ ದೀಪನೋ ಮತ್ತೊಂದು ನೀವು ಮಾಡ್ತೀರೋ, ನಿಂಬೆಹಣ್ಣಿನ ದೀಪ ಏನೋ ಮಾಡ್ತೀರಿ. ಆದರೆ ನೀವು ಇಟ್ಟಿರತಕ್ಕಂತಹದ್ದು ಆರತಿ ಬೆಳಗಿರತಕ್ಕಂಥ ಈ ದೀಪ ಆ ದೇವಸ್ಥಾನದ ಆಡಳಿತ ಮಂಡಳಿಗೆ ಕೊಡಬೇಕು. ಈಗ ನೋಡಿ, ಮೊನ್ನೆ ನಮ್ಮ ಮೈಸೂರಿನ ಅರಮನೆಯವರು ಹೋಗಿ ತಿರುಪತಿನಲ್ಲಿ 250 kg ಬೆಳ್ಳಿ ದೀಪ ಮಾಡಿದ್ರಂತೆ. ಬಹುಶಃ 100 ವರ್ಷಗಳ ಹಿಂದೆ ಇನ್ನೂ ಸ್ವಲ್ಪ ಅಧಿಕ ಆಗಿತ್ತಂತೆ, ದೀಪದಾನ ಮಾಡಿದ್ರಂತೆ. ಇವರಿಂದ ಅವ್ರಿಗೆ ಮೆಸೇಜ್ ಹೋಗಿದೆ, ಹಾಗಾಗಿ ಅವರು ಬಂದು ದೀಪದಾನವನ್ನು ಮಾಡಿದರು. ಅದಕ್ಕೆ ಕುಲದೇವರಿಗೆ ದೀಪದಾನ ಮಾಡೋದಿದೆಯಲ್ಲ ಬಹಳ ಶ್ರೇಷ್ಠ, ಬಹಳ ಅದ್ಭುತ. ನೀವಿನ್ನೇನು ಬೇಡೋದೇ ಬೇಡ, ಅವನಿಗೆ ಗೊತ್ತಿದೆ ನನ್ನ ಕುಟುಂಬದವರು ಇವರು ಅಂತ. ಅದಕ್ಕಾಗಿ ಅವ ಎಲ್ಲ ಕೊಡ್ತಾನೆ. ನಿಮ್ಮ ಕುಲದೇವರಲ್ಲಿ ದೀಪದಾನ ಮಾಡಿ ಒಮ್ಮೆ ನೀವು ಬನ್ನಿ,
ಆ 108 ದಿನದಲ್ಲಿ ಏನೇನು ನಡಿಬೇಕೋ, ಏನೇನು ಬಾಕಿ ಇತ್ತೋ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಈ ರೀತಿ ವರ್ಷಕ್ಕೆ ಒಂದು ಸಲ, ಹಾಗಂತೇಳಿ ನಾನು ವರ್ಷ ಹೋದಾಗಲೇ ಅದೇ ಕೊಡಬೇಕಾ? ಅದೇ ಅಂತಲ್ಲ. ನೀವು ದೀಪದಾನ ಮಾಡಿದರೆ ವರ್ಷಕ್ಕೆ ಒಂದು ಸಲ ಅಂತಂದರೆ, ನೀವು ಮಧ್ಯದಲ್ಲಿ ಹೋಗಿದ್ದೇನೆ ಅಂತಂದರೆ ಒಂದಷ್ಟು ಅನ್ನದಾನ ಮಾಡಿ, ಪೂರ್ಣ ಫಲ ತೆಂಗಿನಕಾಯಿ. ಅದಕ್ಕೆ ನಾನು ತೆಂಗಿನಕಾಯಿ ಬಹಳ ಹೇಳ್ತಿರ್ತೇನೆ. ಎಲ್ಲೆಲ್ಲಿ ನಮ್ಗೆ ಅಪೂರ್ಣ ಆಗಿದೆಯೋ ಅದು ಪರಿಪೂರ್ಣ ಆಗಬೇಕಾದ್ರೆ ತೆಂಗಿನಕಾಯಿಯನ್ನು ಕುಲದೇವರಿಗೆ ದಾನ ಮಾಡಿ. ಅದರಲ್ಲೂ ಪ್ರಧಾನವಾಗಿ ದೀಪದಾನವನ್ನು ಮಾಡಿಸಿ ಅಂತಂದರೆ, ಇಲ್ಲಿ ದೀಪ ಹಚ್ಚಿದ್ದಿದೆಯಲ್ಲ, ಈ ಬೆಳಕು ನಿಮ್ದು ಯಾವುದೋ ತಾಪತ್ರ ಇತ್ತಲ್ಲ, ನಿಮ್ದು ಯಾವುದೋ ಕಷ್ಟ ಇತ್ತಲ್ಲ, ನಿಮ್ದು ಯಾವುದೋ ನೋವಿತ್ತಲ್ಲ, ಅಲ್ಲಿ ಬೆಳಕು ಕೊಡುತ್ತೆ. ಇದು ಕುಲದೇವರು ಮಾಡೋ ಕೆಲಸ. ಮೌನವಾಗಿ ನೀವು ದೀಪದಾನ ಮಾಡಿ ಬನ್ನಿ. ಇನ್ನು ಉಳಿದಿರೋ ಚಮತ್ಕಾರ ಗಮನಿಸೋಣ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಬೇಡಿಕೆಯ ಲಿಸ್ಟೇ ನಮ್ಮ ಹತ್ರ ಇರುತ್ತೆ, ಆದರೆ ಇಲ್ಲಿ ಏನು ಬೇಡ್ಕೊಳ್ಳುವಂಥದ್ದು ಬೇಡ, ದೇವ್ರಿಗೆ ಗೊತ್ತು ನಮ್ಗೇನು ಕೊಡಬೇಕು ಅನ್ನೋಂಥದ್ದು. ವಿಶೇಷವಾಗಿ ಕುಲದೇವರಿಗೆ ದೀಪದಾನವನ್ನು ಮಾಡಬೇಕು. ಇನ್ನು 108 ದಿನಕ್ಕೊಮ್ಮೆ ನಾವು ಕುಲದೇವರ ದರ್ಶನ ಪಡೆದುಕೊಳ್ಳೋದ್ರಿಂದ ಜೀವನದಲ್ಲಿ ಆಗ್ತಿರುವಂಥ ಸಮಸ್ಯೆಯಿಂದ ನಾವು ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನೀವು ಏನಾದರೂ ಮರ್ತಿದ್ರೆ ನಿಮ್ಮ ಒಂದು ಕುಲದೇವರ ದರ್ಶನವನ್ನು ಪಡ್ಕೊಳ್ಳುವಂಥದ್ದು, ವರ್ಷದಲ್ಲಿ 3 ಬಾರಿ ನೀವು ದರ್ಶನ ಪಡೆದುಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳಿಂದ ನೀವು ದೂರ ಬರಬಹುದು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ರು. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.